ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಕ್ರಿಸ್ಪಿ ಕಾರ್ನ್ ಪಕೋಡ. ನೋಡಿದ್ರೇ ತಿನ್ಬೇಕನ್ನಿಸ್ತಾ ಇದೆ ಅಲ್ವಾ? ಹೇಗೆ ಮಾಡೋದಂತ ನೋಡೋಣ. ಬೇಕಾಗಿರೋ ಸಾಮಗ್ರಿಗಳು: ಕಾರ್ನ್ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ 1 ಫುಲ್ ಕಾರ್ನ್ ತೊಗೊಂಡಿದ್ದೆ. ಸಣ್ಣದಾಗಿ ಹೆಚ್ಚಿರೋ 3 ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು 1 ಕಪ್ಪಷ್ಟು, ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಈರುಳ್ಳಿ 2 ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಜೀರಿಗೆ ಪುಡಿ, ಚಾಟ್ ಮಸಾಲ. ಮೆಷರ್ಮೆಂಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅರ್ಧ ಕಪ್ಪಷ್ಟು ಕಾರ್ನ್ನ ಈ ಥರ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಕಾರ್ನು, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಆಮೇಲೆ ಎಲ್ಲ ಪೌಡರ್ ಮಸಾಲೆಗಳು, ಉಪ್ಪು ಇದಿಷ್ಟನ್ನು ಹಾಕಿ ಮೊದಲು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಆದಮೇಲಿಂದ ನಾನು ಕಡಲೆ ಹಿಟ್ಟು, ಆಮೇಲೆ ಕಾರ್ನ್ನ ಮಿಕ್ಸಿ ಮಾಡಿ ಇಟ್ಕೊಂಡಿರೋದು, ಅಕ್ಕಿ ಹಿಟ್ಟು ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಅದಾದಮೇಲಿಂದ ನನಗೆ ಉಪ್ಪು ಸಾಕಾಗಿಲ್ಲ ಅನ್ನಿಸ್ತು, ಸೊ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ನನಗೆ ಅದು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡು ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತು. ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಇರಲಿ, ಅಕ್ಕಿ ಹಿಟ್ಟು ಅದಕ್ಕಿಂತ ಅರ್ಧದಷ್ಟಿರಲಿ. 1:2 ರೇಷಿಯೋದಲ್ಲಿ ತಗೊಳ್ಳಿ. ಆಮೇಲೆ ಇದಕ್ಕೆ ನಿಮಗೆ ಇಷ್ಟಪಡೋರು ತುಂಬ ಕ್ರಿಸ್ಪಿ ಆಗಬೇಕು ಅನ್ನೋರು 3 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಕೂಡ ಹಾಕೋಬೋದು ಬಿಸಿ ಮಾಡಿ. ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಹಾಕೋತಾ ಇದ್ದೀನಿ. ನಾನಿಲ್ಲಿ ಪಕೋಡ ಶೇಪ್ ಕೊಟ್ಟಿಲ್ಲ, ಸ್ವಲ್ಪ ರೌಂಡಾಗೆ ಮಾಡ್ಕೊಂಡಿದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಉಪ್ಪು, ಹುಳಿ, ಖಾರ ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಈ ರೀತಿ. ಆ ಕಾರ್ನ್ ಸ್ವೀಟ್ನೆಸ್ಸು, ಇದ್ರ ಜೊತೆಗೆ ಈರುಳ್ಳಿ ಕ್ರಂಚು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಗೋಲ್ಡನ್ ಕಲರ್ ಬಂದಾದ್ಮೇಲಿಂದ ತಿರುಗಿಸ್ಕೊಳ್ಳಿ. 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ 2 ಸೈಡ್ ಆಗಿದೆ, ನಾನು ತೆಗೆದಿಟ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ. ಈಗ ಏರ್ ಫ್ರೈಯರಲ್ಲಿ ಹೇಗೆ ಮಾಡೋದು ಅಂತಲೂ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏರ್ ಫ್ರೈಯಾಗಿ ಫಸ್ಟು ನಾವು ಎಣ್ಣೆನ ಸವರ್ಕೊಂಡು ಎಲ್ಲದನ್ನು ಮಾಮೂಲಿ ಪಕೋಡ ಶೇಪ್ಗೆ ಅಥವಾ ರೌಂಡ್ ಶೇಪ್ಗೆ ನೀವು ಇಟ್ಕೊಳ್ಳಿ, ಎಷ್ಟಾಗುತ್ತೆ ಅಷ್ಟು. ಈಗ ಏನು ಮಾಡಬೇಕು ಅಂತಂದರೆ ಮೆನು ಪ್ರೆಸ್ ಮಾಡಿ ಅದರಲ್ಲಿ ಸಮೋಸ ಅದಿರುತ್ತಲ್ಲ ಅದಕ್ಕೆ ಹೋಗಿ, ಆಮೇಲೆ 200 ಡಿಗ್ರಿ ಸೆಲ್ಸಿಯಸ್ ಮತ್ತು 15 ಮಿನಿಟ್ಸ್. ನೋಡಿ ಈ ರೀತಿ ಆಗಿರುತ್ತೆ. 15 ಮಿನಿಟ್ಸ್ ಬಿಡಬೇಕು. ಡಯಟ್ ಮಾಡೋರು ಆ ಥರ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.